ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನೀವು ಈ ವಿಡಿಯೋನ ನನ್ನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ನನ್ನ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಅಂತ ಹೇಳ್ತಾ, ಜನವರಿ 26 ನಮ್ಮ ರಿಪಬ್ಲಿಕ್ ಡೇ. ಸೊ ಇವತ್ತು ಸಾಕಷ್ಟು ದಿನ ಸಾಕಷ್ಟು ಫಿಲಮ್ಗಳು ರಿಲೀಸ್ ಆದವು. ನಾನು ಕನ್ನಡದ 2 ಫಿಲಮ್ ನೋಡಿದೆ, ಒಂದು ಶುಕ್ರವಾರ, ಇನ್ನೊಂದು ಶನಿವಾರ. ಸೊ ನಿನ್ನೆ ಒಂದು ಗುರುವಾರ, ಇನ್ನೊಂದು ಶುಕ್ರವಾರ, ಇನ್ನೊಂದು ನಿನ್ನೆ ಶನಿವಾರ. ಸೊ ಇವತ್ತು ಭಾನುವಾರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿನ್ನೆ ಶನಿವಾರ ಸಂಜೆ ನಾನು ಮತ್ತೊಂದು ಫಿಲಮ್ ನೋಡಿದೆ. ಅದು ರಿಪಬ್ಲಿಕ್ ಡೇ ದಿನವೇ ರಿಲೀಸ್ ಆಗಿದ್ದು. ಅದು ಬಾಲಿವುಡ್ ಸಿನಿಮಾ, ಹಿಂದಿ ಸಿನಿಮಾ, ಫೈಟರ್ ಅಂತ ಅಂದ್ಬಿಟ್ಟು. ಇದು ಇಂಡಿಯನ್ ಏರ್ ಫೋರ್ಸ್ ಬೇಸ್ಡ್ ಕತೆ. ಸೊ ಅದಕ್ಕೆ ನಾನು ಭಾಳ ಪ್ರಾಮುಖ್ಯತೆ ಕೊಟ್ಟು ಈ ಸಿನಿಮಾ ನೋಡಲಿಕ್ಕೆ ಹೋಗಿದ್ದೆ. ಫೈಟರ್ ಐ ಆಮ್ ನಾಟ್ ಎ ಪೈಲಟ್, ಐ ಆಮ್ ಎ ಫೈಟರ್ ಫಾರ್ ಎವರ್ ಅಂತ ಒಂದು ಸಂಗತಿನ ಪ್ರತಿಪಾದಿಸೋ ಒಂದು ಇಂಡಿಯನ್ ಏರ್ ಫೋರ್ಸ್ ಬೇಸ್ಡ್ ಆ ಕತೆ ಹಿಡ್ಕೊಂಡು ಇಂಡಿಯನ್ ಏರ್ ಫೋರ್ಸ್ ಅವರ ಒಂದು ಸಹಯೋಗದಲ್ಲೂ ಕೂಡ ಈ ಸಿನಿಮಾ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ನಾನು. ಇದು ದೇಶಭಕ್ತಿಯ ಬಾಲಿವುಡ್ ಸಿನಿಮಾ. ಇದು 3D ವರ್ಷನಲ್ಲಿದೆ. ನೀವಿನ್ನೂ ನೋಡಿಲ್ಲ ಅಂದರೆ ಖಂಡಿತ 3Dನಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಹೃತಿಕ್ ರೋಷನ್ ನಾಯಕನಾಗಿ, ದೀಪಿಕಾ ಪಡುಕೋಣೆ ನಾಯಕಿಯಾಗಿ, ಅನಿಲ್ ಕಪೂರ್ ಒಂದು ಮುಖ್ಯ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿರೋ ಸಿದ್ಧಾರ್ಥ್ ಆನಂದ್, ಇವರು ಹಿಂದೆ ವಾರ್ ಮತ್ತು ಪಠಾಣ್ ಅನ್ನೋ ಸಿನಿಮಾಗಳು ಬಂದಿತ್ತು. ಸೊ ಆ ಒಂದು ಸಿನಿಮಾಗಳ ನಿರ್ದೇಶಕರು ಇವರು. ವಯಾಕಾಮ್ 18 ಪ್ರೊಡಕ್ಷನ್ ಹೌಸು ತುಂಬ ಚೆನ್ನಾಗಿ ಅರೌಂಡ್ 260 crores ಈ ಸಿನಿಮಾನ ಮಾಡಿದಾರಂತ. ಈ ಸಿನಿಮಾ ಕತೆ ಇರೋದು ನಮ್ಮ ದೇಶದಲ್ಲಿ ಈ ಹಿಂದೆ ನಡೆದಂತಹ ಪುಲ್ವಾಮಾ ಅಟ್ಯಾಕ್ ಮತ್ತು ಆನಂತರದ ಬಾಗಲ್ಕೋಟ್ ಸ್ಟ್ರೈಕ್, ಈ 2 ಅಂಶಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದರೆ. ಇವೆರಡು ಫಸ್ಟ್ ಹಾಫಲ್ಲೇ ಆಲ್ಮೋಸ್ಟ್ ಬಂದ್ಬಿಡುತ್ತೆ. ಸೊ ಫಸ್ಟ್ ಹಾಫಲ್ಲಿ ಏನಿದೆ ಸಿನಿಮಾ, ನಿಮ್ಮ ಹಾರ್ಟ್ ಬೀಟ್ಸ್ನ ಜಾಸ್ತಿ ಮಾಡೋದಂತೂ ಗ್ಯಾರಂಟಿ. ಸೀಟ್ ತುದಿಲ್ ಕೂತ್ಕೊಂಡು ನೀವು ಏನಾಗ್ತಾಯಿದೆ ಇಲ್ಲಿ ನಮ್ಮ ಸ್ಪೇಸಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡ್ರಲ್ಲಿ ಏನಿದೆ ಜಮ್ಮು ಕಾಶ್ಮೀರ ಅಕ್ವೈರ್ಡ್ ಏರಿಯಾ, ಸೊ ಅದೆಲ್ಲ ಬಂದ್ಬಿಟ್ಟು ಆ ಏರಿಯಾದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಇಂಡಿಯನ್ ಏರ್ ಫೋರ್ಸ್ ಪಾಯಿಂಟ್ ಆಫ್ ವ್ಯೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಬಹುಮುಖ್ಯವಾಗಿ ಇನ್ನೊಂದು ಅಂಶ ಏನಂದರೆ, ಆ ಏರ್ ಫೋರ್ಸ್ ಅಲ್ಲಿಗೆ ಹೆಣ್ಮಕ್ಳನ್ನ ಯಾಕೆ ಕಳಿಸ್ಬೇಕು, ಯಾಕೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನು ಕೂಡ ಮುಖ್ಯವಾಗಿ ಇಟ್ಕೊಂಡು ಈ ಸಿನಿಮಾದಲ್ಲಿ ಒಂದು ಮೋಟಿವೇಶನಲ್ ಥರ ಹೆಣ್ಮಕ್ಳನ್ನು ಕೂಡ ಇಂಡಿಯನ್ ಆರ್ಮಿ ಏರ್ ಫೋರ್ಸ್ಗೆ ಸೇರಿಸ್ಬೇಕು, ಹೆಣ್ಮಕ್ಳಿಗೂ ಗಂಡು ಮಕ್ಕಳಷ್ಟೇ ತಾಕತ್ತಿರುತ್ತೆ ಅನ್ನೋ ಒಂದು ಅಂಶನ ಕೂಡ ದೀಪಿಕಾ ಅವರ ರೋಲ್ ಮೂಲಕ ತೋರಿಸಿದ್ದಾರೆ. 3D ವಿಜುವಲ್ಸು ತುಂಬ ರಿಯಲ್ ಆಗಿ, ಇವೆಲ್ಲ ಟಾಪ್ ಹಾಲಿವುಡ್ ಸಿನಿಮಾಗಳಿಗೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. VFX ಎಲ್ಲ ತುಂಬ ಎಫೆಕ್ಟಿವ್ ಆಗಿ ರಿಯಲ್ ಆಗಿ ನಡೀತಾ ಇದೆಯೇನೋ ಅನ್ನೋಷ್ಟು ತುಂಬ ಸೆನ್ಸಿಬಲ್ ಆಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇದು US ಅಮೇರಿಕಾದ, ಅಂದರೆ ಹಾಲಿವುಡ್ನ ಟಾಮ್ ಕ್ರೂಯಿಸ್ ಅಭಿನಯದ ಟಾಪ್ ಗನ್ ಸಿನಿಮಾಯಿಂದ ಕೆಲವು ಇದನ್ನು ತೊಗೊಂಡಿದ್ದಾರೆ. ಆ ರೀತಿ ಇದೆ ಅಂತ ಕೇಳ್ಪಟ್ಟೆ. ಟಾಮ್ ಕ್ರೂಯಿಸ್ ಸಿನಿಮಾ ಟಾಪ್ ಗನ್ ಬಂದಾಗ ಸಾವಿರಾರು ಜನ, ಲಕ್ಷಾಂತರ ಜನ ಏರ್ ಫೋರ್ಸ್ಗೆ ಸೇರ್ತೀವಿ ಅಂತ ಅಪ್ಲಿಕೇಶನ್ಸ್ ಹಾಕಿದ್ರಂತೆ. ಅದೇ ರೀತಿ ಈಗ ನಮ್ಮಲ್ಲೂ ಆದರೂ ಆಗ್ಬೋದು, ನಾವು ಏರ್ ಫೋರ್ಸ್ಗೆ ಸೇರ್ತೀವಿ ಅಂತ ಆ ಮಟ್ಟಿಗೆ ಈ ಸಿನಿಮಾನ ಮಾಡಿದ್ದಾರೆ. ಸೊ ಇದು ರಿಪಬ್ಲಿಕ್ ಡೇ ಸ್ಪೆಷಲ್ಸು. ಸಾಂಗ್ಸಲ್ಲಿ ಪೇಟ್ರಿಯಾಟಿಕ್ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಕಣ್ಣಿಟ್ಟು ನೋಡಲೇಬೇಕು, ಕಣ್ಣಲ್ಲಂತೂ ನೀರು ಬರೋ ಹಂಗೆ ಕೆಲವು ಸೀನ್ಗಳನ್ನ ಮಾಡಿದ್ದಾರೆ. ಜೈ ಹಿಂದ್ ಅಂತ ನೀವು ಸಿನಿಮಾ ನೋಡ್ತಾ ಹೇಳೇ ಬಿಡ್ತೀರ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಿಲನ್ನು ಟೆರಿಫಿಕ್ ವಿಲನ್ನು. ಇದು ನಮ್ಮ ಪ್ರಧಾನಮಂತ್ರಿಗಳು ಹಿಂದೆ ಒಂದು ಮಾತು ಹೇಳಿದರು. ಸೊ ನಮ್ಮ ದೇಶದಲ್ಲೂ ಸಾಕಷ್ಟು ಜನ ಅದೇ ಮಾತನ್ನು ನಾವು ಇಲ್ಲಿ, ಯಾಕಂದರೆ ಪಾಕಿಸ್ತಾನನೇ ವಿಲನ್ ಅಂತೇನು ತೋರಿಸಿಲ್ಲ, ಪಾಕಿಸ್ತಾನ ಟೆರರಿಸ್ಟ್ಗಳಿಗೆ ಆಶ್ರಯ ಕೊಡ್ತಾ ಇರೋದು ಒಂದು ವಿಲನ್ ಅಂಶ ಆಗುತ್ತೆ. ಅಲ್ಲಿರೋ ಒಬ್ಬ ಟೆರರಿಸ್ಟೇ ಮೇನ್ ವಿಲನ್ ಇದರಲ್ಲಿ. ಪಾಕಿಸ್ತಾನ ದೇಶ ಅಲ್ವೇ ಇಲ್ಲ. ಆ ಟೆರರಿಸ್ಟ್ ನಾವು ಹುಡುಕಿ ಅವನ ಮೇಲೆ ರಿವೆಂಜ್ ತೊಗೊಳ್ಳೋದೇ ಈ ಸೆಕೆಂಡ್ ಹಾಫ್ ಕತೆ. ಆ ಟೆರರಿಸ್ಟ್ ಏನೆಲ್ಲ ಮಾಡ್ತಾನೆ ನಮ್ಮ ದೇಶದ ಸೈನ್ಯ ಇದನ್ನೆಲ್ಲ ಇದು ಮಾಡೋದಕ್ಕೆ ಒಂದು ಸೀನ್ ಮಾಡಿದ್ದಾರೆ. ಹೃತಿಕ್ ರೋಷನ್ ಹೆಲಿಕಾಪ್ಟ್ರಲ್ಲಿ ಆ ಕೆಳಗಡೆ ಆರ್ಮಿ ಫೋರ್ಸ್ ಹೋಗ್ತಾ ಇರುತ್ತೆ ಜಮ್ಮುದ ಒಂದು ಪ್ರದೇಶಕ್ಕೆ. ಅವಾಗ ಇಂಡಿಯನ್ ಫ್ಲಾಗ್ನ ಪರಸ್ಪರ ಹಾರಾಡಿಸೋ ಮೂಲಕ ವಿಶ್ ಮಾಡೋ ಒಂದು ಸೀನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಇಟ್ಕೊಂಡು ಜೊತೆಗೆ ಒಂದು ಬಾಲಿವುಡ್ ಅಂಶಗಳನ್ನೂ ಕೂಡ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ನೀವು ನಿಜವಾಗ್ಲೂ ಈ ಸಿನಿಮಾ ತಪ್ಪದೆ ಸ್ಕ್ರೀನಲ್ಲಿ ನೋಡಲೇಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಐ ಜಸ್ಟ್ ರೆಕಮೆಂಡ್ ಇಟ್. ನಿಮ್ಮ ಮನೇಲಿ ಮಕ್ಕಳಿದ್ರು ಕೂಡ ಅವರಿಗೆ ಖಂಡಿತ ಈ ಸಿನಿಮಾ ನೋಡಿ ಇನ್ಸ್ಪಿರೇಷನ್ ಸಿಗುತ್ತೆ. ನಮ್ಮ ಇಂಡಿಯನ್ ಏರ್ ಫೋರ್ಸ್ ಬಗ್ಗೆ ಸಾಕಷ್ಟು ಒಳ್ಳೊಳ್ಳೆ ಮಾಹಿತಿಗಳು ಸಿಗುತ್ತೆ. ಇದೆಲ್ಲ ಈಗ ಒಂದು ಹಾಡು ದೀಪಿಕಾ ಮತ್ತು ಹೃತಿಕ್ ರೋಷನ್
ಹೀರೋ ಹೀರೋಯಿನ್ ನಡುವೆ ಒಂದು ರೊಮ್ಯಾಂಟಿಕ್ ಹಾಡೆಲ್ಲ ವೈರಲ್ ಆಗಿತ್ತು. ಇದರಲ್ಲಿ ಕಟ್ ಆಗಿದೆ ಹಾಡು. ಸೊ ಅದು ನೀವು ಮಕ್ಳನ್ನ ಕರ್ಕೊಂಡೋದ್ರೆ ಏನು ಮುಜುಗರ ಆಗಲ್ಲ. ಸಾಕಷ್ಟು ಜನ ಅಂತೀರಾ ಅಯ್ಯೋ ಅಲ್ಲೋಗಿ ಈ ಹಾಡನ್ನ ನೋಡ್ಬೇಕಂತ. ಸೊ ಅದನ್ನು ಕಟ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಒಂದು ಮೂವಿ ಎಡಿಟಿಂಗ್ ಕೂಡ ಅಲ್ಲಿಗೆ ಚೆನ್ನಾಗಿ ಬಂದಿರೋಂಗಾಗಿದೆ. ಎಷ್ಟು ಬೇಕೋ ಅಷ್ಟು ಒಬ್ಬ ಇಂಡಿಯನ್ಗೆ ಒಂದೊಳ್ಳೆ ಇಂಡಿಯನ್ ಏರ್ಫೋರ್ಸ್ ಬಗ್ಗೆ ಸಾಕಷ್ಟು ಅಂಶಗಳು ಋತಿಕ್ ರೋಷನ್, ದೀಪಿಕಾ, ಅನಿಲ್ ಕಪೂರ್ ಮತ್ತು ಎಲ್ಲ ಆ್ಯಕ್ಟ್ ಮಾಡಿರೋ. ಜೊತೆಗೆ ಹಿಂದೂ ಮುಸ್ಲಿಮ್ ಟೀಮ್ ಹೆಂಗೆ ವರ್ಕ್ ಮಾಡುತ್ತೆ ನಮ್ಮ ಇಂಡಿಯನ್ ಏರ್ಫೋರ್ಸಲ್ಲಿ, ಬೇರೆ ಬೇರೆ ಧರ್ಮಗಳ ಜನಗಳು ಆ ಟೀಮಲ್ಲಿದ್ದಾರೆ. ತುಂಬ ಸೆನ್ಸಿಬಲ್ ಆಗಿ ಸ್ಕ್ರೀನ್ ಮೇಲೆ ತೊಗೊಂಬಂದಿದ್ದಾರೆ. ತುಂಬ ರಿಚ್ ಆಗು ಕೂಡ ತೊಗೊಂಬಂದಿದ್ದಾರೆ. ಸಿನಿಮಾ ತುಂಬ ಸಕ್ಸಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಸೊ ಖಂಡಿತ ಮಿಸ್ ಮಾಡ್ದಲ್ಲೇ ಹೋಗಿ ನೋಡ್ಕೊಂಬನ್ನಿ. ಜೈ ಹಿಂದ್.